ಜಿಲ್ಲಾಡಳಿತ ಭವನ ಇಲ್ಲಿ ಹಾಕ್ಬೇಕಂದ್ರೆ ನಾನೇ ಕಾರಣ. ಅವತ್ತು ಈ ಜಾಗನ ಗುರುತಿಸಿದ್ದೆ ನಾನೇ ಸರ್. ಈ ಜಾಗನ ಗುರುತಿಸಿದ್ದೆ ನಾನು ಜಿಲ್ಲಾಧಿಕಾರಿ ಕಚೇರಿ ಇಲ್ಲಿ ಹಾಕ್ಬೇಕು ಅಂತ. ಆವತ್ತು ನನ್ನ ಮೇಲೆ ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರು. ನಾನು ರಿಯಲ್ ಎಸ್ಟೇಟ್ಗೆ ಮಾಡ್ಕೊಳ್ತಾ ಇದ್ದೀನಿ ಈ ಆಫೀಸ್ನ, ಯಾಕಂದ್ರೆ ಪಕ್ಕದಲ್ಲೇ ಮನೆ ನಂದು, ಅಟ್ಯಾಚ್ ಮನೆ ಇರೋದು ನಂದು. ಇಲ್ಲಿ ಮನೆ ಇತ್ತಲ್ಲ ನಂದು, ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಆದ್ರೆ ಕೋಲಾರ ಜಿಲ್ಲೆನಲ್ಲಿ ಎಲ್ಲೂ ನಂದು ಒಂದು ಗುಂಟೆನೂ ಜಾಗ ಇಲ್ಲ ಸರ್. ಒಂದು ಗುಂಟೆ ಇದು ನಮ್ಮ ಅಣ್ಣಂದು ಜಾಗ, ನಮ್ಮ ಅಣ್ಣ ಜಾಗ. ಮನೆ ಕಟ್ಕೊಂಡು ಇಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ. ನನ್ನ ಜೋಸ್ನಲ್ಲಿ ಒಂದು ಗುಂಟೆ ಜಾಗ ಇಲ್ಲ. ನಾನು ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಮಾಡಲ್ಲ, ಕರ್ನಾಟಕದಲ್ಲಿ ಏನೂ ಮಾಡೋದೇ ಇಲ್ಲ. ಬಿಟ್ಬಿಟ್ಟಿದ್ದೀನಿ ಕರ್ನಾಟಕದಲ್ಲಿ ಮಾಡೋದು, ನಾನೆಲ್ಲೋ ಬೇರೆ ಕಡೆ ಎಲ್ಲ ಮಾಡ್ಕೊಳ್ತೀನಿ. ಆವಾಗ ನನ್ನ ಮೇಲೆ ಆರೋಪ ಮಾಡೋದು, ಸ್ಟ್ರೈಕ್ ಮಾಡೋದು. ಅವ್ರ ಮನೆ ಪಕ್ಕದಲ್ಲಿ PWD ಕಾರ್ ಪ್ಲಾಂಟ್ ಇದೆ, ಅದರಿಂದ ಅವರು ರಿಯಲ್ ಎಸ್ಟೇಟ್ಗೆ ಇದು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಮಾಡ್ಕೊಳ್ಳಿ ಬಿಡಪ್ಪ, ಯಾರೇನು ಮಾಡ್ಕೊಂಡ್ರು ಬೇಡ. ಇವತ್ತು ಜಿಲ್ಲಾಡಳಿತ ಭವನ ಇಲ್ವಂತ ಎಲ್ಲರಿಗೂ ಸೆಂಟ್ರ್ ಆಯ್ತಾ, ಮುಳ್ಬಾಗ್ಲಿಂದ ಬರ್ಬೋದು, ಶ್ರೀನಿವಾಸಪುರದ ಅಂತ ಜಾಗದಲ್ಲಿ ಹೈವೇ ರೋಡಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ಐತಿಹಾಸಿಕ ಕಾರ್ಯಕ್ರಮ. ಇದರಲ್ಲಿ ಎಲ್ಲರೂ ಭಾಗಸ್ಥರಾಗಬೇಕು. ನಾನು ಇನ್ನ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ನಿಮ್ಗೆ ಯಾರೆಲ್ಲ ಏನಾದ್ರು ಶಕ್ತಿ ಇದೆ ಒಂದು ಇಟ್ಕೆ ಕೊಡ್ರಿ, ಇಲ್ಲ ಒಂದ್ 2-3 ಜನ ಸೇರಿ ಒಂದು ಸಿಮೆಂಟ್ ಮೂಟೆ ತಗೊಂಡು ಭಾಗ ಇರ್ಲಿ, ನಿಮ್ದು ಇರ್ಲಿ ಅಂತ. ದುಡ್ಡಿದೆ ನಮ್ಮ ಹತ್ರ, ಮಾಡೋದಕ್ಕೆ ದುಡ್ಡಿದೆ, ದುಡ್ಡು ಕೊರತೆ ಏನು ಇಲ್ಲ. ನಿಮ್ಗೆ ಬೇಕಂದ್ರೆ ಒಂದು ಇಟ್ಕೆ ತಗೊಂಡ್ಬಂದು ಕೊಡ್ರಿ, ಇಲ್ಲ ಎಲ್ಲರೂ ಒಂದು 10 ಜನ ಸೇರಿ ಒಂದು ಸಿಮೆಂಟ್ ಮೂಟೆ ತಗೊಂಡ್ಬಂದು ಕೊಡ್ರಿ, ಅವರಲ್ಲಿ ನಾವೆಲ್ಲರೂ ಭಾಗಸ್ಥರಾಗೋಣ ಅಂತ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಹೇಳ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ. ಇವತ್ತು ನಮ್ಮ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರುವಂಥದ್ದು, ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಮಾಡೋದಕ್ಕೆ ಪುತ್ಥಳಿ ಪೂಜೆ ಮಾಡಿರುವಂಥದ್ದು, ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನ DPR ಮಾಡೋದಕ್ಕೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ DPR ವಿಚಾರ ನಿನ್ನೆನೆ ನಾನು ಜಿಲ್ಲಾಧಿಕಾರಿಗಳಿಗೆ ಲೆಟರ್ಗಳೆಲ್ಲ ಕಳಿಸಿದೆ. ಏನು DPR ಇಮಿಡಿಯೇಟ್ ಆಗಿ 15 days ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಗೌರ್ಮೆಂಟ್ಗೆ ಅಂತ ಗೌರ್ಮೆಂಟ್ ಇಂದ ಬಂದಿದೆ. ಅದೇ ಅವ್ರ ಲೆಟರ್ ಬಂದಾಗ 15 ದಿವಸದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ಲಾಸ್ಟ್ ಡೇಟ್ 15 ದಿವಸಕ್ಕೆ, ಇವತ್ತು ಲಾಸ್ಟ್ ಡೇಟ್. ಆದ್ರೆ ಇವತ್ತು ನಾವು DPR ಮಾಡಕ್ ಹೋಗ್ತಾ ಇದೀವಿ, ಜಾಗ ನೋಡಿ ಅದನ್ನ ಮಾಡಕ್ ಹೋಗ್ತಾ ಇದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ, ಮೆಡಿಕಲ್ ಕಾಲೇಜು ಆದಷ್ಟು ಬೇಗ ನಮ್ಮ ಜಿಲ್ಲೆಗೆ ಹಾಕಬೇಕು, ಅದಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿಂತ ಒಳ್ಳೆ ಕಾರ್ಯಕ್ರಮ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಸಂಘ ಸಂಸ್ಥೆಗಳಿಗೂ, ಎಲ್ಲ ಹೋರಾಟಗಾರರಿಗೂ, ನಮ್ಮ ಜಿಲ್ಲಾಡಳಿತಕ್ಕೂ, ಜಿಲ್ಲಾ ಪಂಚಾಯತಿಗೂ, ತಾಲೂಕ್ ಪಂಚಾಯತಿಗೂ, ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಅಂಬೇಡ್ಕರ್, ಜೈ ಭೀಮ್.